ಆದರೆ ನಿಜವನ್ನು ಅರಿಯುವುದು ತಡವಾಗುತ್ತದೆ. ಯಾಕಂದರೆ ಶಕುನಿ ಯಾವಾಗಲೂ ಆಟದ ಮೇಲೆ ಆಟ ಆಡುತ್ತಾನೆ. ನನ್ನ ಹೆಸರು ದುರ್ಯೋಧನ, ಹಸ್ತಿನಾಪುರದ ಸಿಂಹಾಸನದ ಹಕ್ಕುದಾರ. ಧರ್ಮದ ಹೆಸರಿನಲ್ಲಿ ನನ್ನನ್ನು ತಡೆದವರು ಅನೇಕರಿದ್ದಾರೆ. ಆದರೆ ಧೈರ್ಯ, ಶೌರ್ಯ ಮತ್ತು ಬುದ್ಧಿಯಲ್ಲಿ ನನ್ನ ಸಮಾನ ಯಾರೂ ಇಲ್ಲ. ಪಾಂಡವರು ಧರ್ಮದ ಮುಖವಾಡ ತೊಟ್ಟು ನಡೆದುಕೊಂಡರು. ಆದರೆ ನಾನಂತೂ ನೇರ ಗೆಲ್ಲಬೇಕೆಂದೇ ಹುಟ್ಟಿದವನು. ನನ್ನ ಹಿಂದೆ ನಿಂತಿದ್ದಾರೆ ಶಕುನಿ ಮಾಮ ಮತ್ತು ಕರ್ಣನ ಬಲ. ಆಟವೇ ಆಗಲಿ ಯುದ್ಧವೇ ಆಗಲಿ ಗೆಲುವು ನನ್ನದೇ. ನಾನು ದುಷ್ಟನಲ್ಲ, ನಾನು ನನ್ನ ಹಕ್ಕಿಗಾಗಿ ಹೋರಾಡುತ್ತಿರುವ ರಾಜನು, ದುರ್ಯೋಧನ. ನನ್ನ ಹೆಸರು ದುಶ್ಯಾಸನ, ಹಸ್ತಿನಾಪುರದ ಶೂರ ಯೋಧ. ನಾನು ದುರ್ಯೋಧನನ ತಮ್ಮ. ಅವನ ಮಾತೇ ನನ್ನ ಆಜ್ಞೆ, ಅವನ ಕಣ್ಣಿನ ಕೋಪವೇ ನನ್ನ ಕತ್ತಿಯ ಚುರುಕು. ಪಾಂಡವರ ಮುಂದೆ ನಿಲ್ಲುವ ಧೈರ್ಯ ನನಗಿದೆ. ದ್ರೌಪದಿಯ ಅಹಂಕಾರವನ್ನೇ ನೆಲಕುಳಿಸಿದವನು ನಾನು. ಶಕುನಿ ಮಾಮನ ಬುದ್ಧಿ, ಕರ್ಣನ ಬಲ, ದುರ್ಯೋಧನನ ಆಜ್ಞೆ ಇವುಗಳೇ ನನ್ನ ತ್ರಿಶೂಲ. ಯುದ್ಧವೇ ಆಗಲಿ ಕುತಂತ್ರವೇ ಆಗಲಿ ದುರ್ಯೋಧನನ ಗೆಲುವಿಗೋಸ್ಕರ ದುಶ್ಯಾಸನ ಯಾವ ಹಾದಿಯನ್ನು ಬಿಟ್ಟು ಬಿಡುವುದಿಲ್ಲ. ನನ್ನ ಹೆಸರು ಭೀಷ್ಮ, ಗಂಗೆಯ ಪುತ್ರ, ಶಂತನುವಿನ ಸಂತಾನ. ವಚನವೇ ನನ್ನ ಪ್ರಾಣ, ಪ್ರತಿಜ್ಞೆಯೇ ನನ್ನ ಶಕ್ತಿ. ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ನಾನು ಬಿಟ್ಟೆನು ರಾಜ್ಯ, ಆದರೆ ಉಳಿಸಿಕೊಂಡೆನು ಗೌರವ ಮತ್ತು ಧರ್ಮ. ಯುದ್ಧ ಭೂಮಿಯಲ್ಲಿ ನನ್ನ ಬಾಣಗಳ ಮೇಲೆ ಎದುರಿಸಲು ಯಾರಿಗೂ ಧೈರ್ಯವಿಲ್ಲ. ನಾನು ಯೋಧನಷ್ಟೇ ಅಲ್ಲ, ನಾನು ಧರ್ಮದ ಸಜೀವ ರೂಪ, ಭೀಷ್ಮ. ನನ್ನ ಹೆಸರು ದ್ರೋಣಾಚಾರ್ಯ, ಧರ್ಮಪ್ರಿಯ ಗುರು, ಹಸ್ತಿನಾಪುರದ ಆಯುಧ ಶಿಕ್ಷಕ. ಬಾಣಗಳ ಕಲೆ, ಯುದ್ಧ ತಂತ್ರ ಮತ್ತು ಶಿಸ್ತಿನತ್ತ ನನ್ನ ಪ್ರೀತಿ ಅಮಿತ. ನಾನು ತಾನು ಕಲಿತಿದ್ದು ಮಾತ್ರವಲ್ಲ, ನನ್ನ ಶಿಷ್ಯರಿಗೆ ಕಲಿಸುವುದೇ ನನ್ನ ಜೀವನ. ಪಾಂಡವರೂ ಆಗಲಿ ಕೌರವರೂ ಆಗಲಿ ಯಾರು ನನ್ನ ಶಿಕ್ಷಣವನ್ನು ಅನುಸರಿಸುತ್ತಾರೋ ಅವರು ಶೂರರಾಗುತ್ತಾರೆ. ನಾನು ನಿಷ್ಠೆ, ಪ್ರಜ್ಞೆ ಮತ್ತು ಶ್ರದ್ಧೆ ನನ್ನ ಜೀವನದ ಮೌಲ್ಯಗಳು. ಯುದ್ಧವೇ ಆಗಲಿ ಶಿಕ್ಷಣವೇ ಆಗಲಿ ನನ್ನ ಬುದ್ಧಿ ಮತ್ತು ಶಕ್ತಿಯೇ ನನ್ನ ಶತ್ರುಗಳ ಎದುರಿಸಬಹುದಾದ ಪರಮಾಸ್ತ್ರ. ನಾನು ಯೋಧನಷ್ಟೇ ಅಲ್ಲ, ನಾನು ಗುರು, ದ್ರೋಣಾಚಾರ್ಯನು. ನನ್ನ ಹೆಸರು ಯುಧಿಷ್ಠಿರ, ಹಸ್ತಿನಾಪುರದ ಸಿಂಹಾಸನದ ಯಜಮಾನ. ಧರ್ಮವೇ ನನ್ನ ಮಾರ್ಗ, ಸತ್ಯವೇ ನನ್ನ ಶಕ್ತಿ. ಅನ್ಯಾಯವನ್ನು ನಾನು ಬಾರಿಸುವುದಿಲ್ಲ, ನ್ಯಾಯವನ್ನು ಸ್ಥಾಪಿಸುವುದೇ ನನ್ನ ಕರ್ತವ್ಯ. ಪಾಂಡವರ ನಡುವೆ ನಾನು ಹಿರಿಯನು, ಶಾಂತಿ ಮತ್ತು ವಿವೇಕದ ಪ್ರತೀಕ. ಯುದ್ಧವೇ ಆಗಲಿ ನಾನು ಧರ್ಮದ ಹಾದಿಯಲ್ಲಿ ನಡೆದು ಸತ್ಯವನ್ನು ಸಾಧಿಸುತ್ತೇನೆ. ನಾನು ಕೇವಲ ಯೋಧನಷ್ಟೇ ಅಲ್ಲ, ನಾನು ಧರ್ಮದ ಜೀವನಧಾರೆ, ಯುಧಿಷ್ಠಿರನು. ನನ್ನ ಹೆಸರು ಭೀಮ, ಪಾಂಡವರ ಶೂರ ಮತ್ತು ಹಸ್ತಿನಾಪುರದ ಅಶ್ವರಾಜ. ಬಲವೇ ನನ್ನ ಶಸ್ತ್ರ, ಗುಡ್ಡಗಳನ್ನೇ ನೂರುಗೆಳೆಯುವ ಶಕ್ತಿ ನನ್ನ ಕೈಯಲ್ಲಿದೆ. ನನ್ನ ಗರ್ಜನೆ ಯುದ್ಧ ಭೂಮಿಯನ್ನೇ ಕಂಪಿಸಿತು, ಶತ್ರುಗಳ ಹೃದಯದಲ್ಲಿ ಭಯವನ್ನು ಬೆಳೆಸುತ್ತದೆ. ನಾನು ಸಹೋದರ ರಕ್ಷಣೆಗೆ ಎಂದಿಗೂ ಹಿಂದಕ್ಕೆ ಹೋದವನಲ್ಲ. ಮರುಭೂಮಿಯಲ್ಲಿಯೇ ನಾನು ಪ್ರಳಯ, ಬಾಹು, ಬಾಣ ಮತ್ತು ಧೈರ್ಯದ ಸಂಕೇತ. ಯುದ್ಧ, ಕುತಂತ್ರ ಅಥವಾ ಯಾವುದೇ ಪ್ರತಿ ಗೆಲುವು ಮತ್ತು ನ್ಯಾಯ ನನ್ನ ಹಕ್ಕು. ನಾನು ಭೀಮನು, ಅವ್ಯಾಹತ ಶಕ್ತಿ, ಅನಿಶ್ಚಿತ ಧೈರ್ಯ ಮತ್ತು ಅಜೇಯ ಶೂರ. ನನ್ನ ಹೆಸರು ಅರ್ಜುನ,
ಪಾಂಡವರ ಶ್ರೇಷ್ಠ ಯೋಧ ಮತ್ತು ಹಸ್ತಿನಾಪುರದ ಧೀರ. ಬಾಣಗಳ ಕಲೆ, ಜ್ಞಾನ ಮತ್ತು ಯುದ್ಧ ತಂತ್ರದಲ್ಲಿ ನನ್ನ ಸಮಾನ ಯಾರೂ ಇಲ್ಲ. ನನ್ನ ಶಸ್ತ್ರಗಳು ನನ್ನ ಕೈಯಲ್ಲಿಯೇ ಜೀವಂತವಾಗಿವೆ. ನನ್ನ ಧ್ಯೇಯವೇ ಗೆಲುವು. ಸತ್ಯ ಮತ್ತು ಧರ್ಮಕ್ಕೆ ನಿಷ್ಠೆ ನನ್ನ ಜೀವನದ ಮಾರ್ಗ. ಶಿಷ್ಯರಾಗಿರುವ ಕಾಲದಲ್ಲಿ ನಾನು ಧರ್ಮರಾಜ, ಭೀಮ ಮತ್ತು ನನ್ನ ಸಹೋದರರೊಂದಿಗೆ ಶಕ್ತಿಶಾಲಿಯಾಗಿ ಬೆಳೆದೆ. ಯುದ್ಧವೇ ಆಗಲಿ, ಧೈರ್ಯವೇ ಆಗಲಿ, ನನ್ನ ತೀರ್ಮಾನ ಮತ್ತು ಶ್ರದ್ಧೆ ಯಾವಾಗಲೂ ಜಯವನ್ನು ಪಡೆಯುತ್ತವೆ. ನಾನು ಕೇವಲ ಯೋಧನಷ್ಟೇ ಅಲ್ಲ, ನಾನು ಪ್ರತಿಭಾಶಾಲಿ, ಧರ್ಮಪ್ರಿಯ ಶೂರ ಅರ್ಜುನ. ನನ್ನ ಹೆಸರು ನಕುಲ. ಹಸ್ತಿನಾಪುರದ ಪಾಂಡವರ 5 ಸಹೋದರರಲ್ಲಿ ಒಬ್ಬ. ಸೌಂದರ್ಯ, ಚತುರತೆ ಮತ್ತು ಶಸ್ತ್ರಕಲೆಯಲ್ಲಿನ ನಿಪುಣತೆಯಲ್ಲಿ ನನ್ನ ಸಮಾನ ಯಾರೂ ಇಲ್ಲ. ಯುದ್ಧ ಭೂಮಿಯಲ್ಲಿ ನನ್ನ ದಕ್ಷತೆ ಮತ್ತು ವೇಗ ಎಲ್ಲರನ್ನೂ ಮೆಚ್ಚಿಸುತ್ತದೆ. ನಾನು ಧೈರ್ಯ, ಗೌರವ ಮತ್ತು ಸಹೋದರರೊಂದಿಗೆ ನಿಷ್ಠೆಯ ಸಂಕೇತ. ಪಾಂಡವರ ಪೈಕಿ ನಾನು ಶಕ್ತಿಶಾಲಿ ಯೋಧ ಮತ್ತು ಯಾವುದೇ ಶತ್ರು ನನ್ನ ಮುಂದಿಲ್ಲದಂತೆ ನೋಡಿಕೊಳ್ಳುತ್ತೇನೆ. ಯುದ್ಧವೇ ಆಗಲಿ, ತಂತ್ರವೇ ಆಗಲಿ, ಗೆಲುವು ಮತ್ತು ನ್ಯಾಯ ನನ್ನ ಕೈಯಲ್ಲಿ. ನಾನು ನಕುಲನು, ಶೌರ್ಯ, ಶಿಸ್ತಿನ ಮತ್ತು ಧೈರ್ಯದ ಸಂಕೇತ. ನನ್ನ ಹೆಸರು ಸಹದೇವ. ಹಸ್ತಿನಾಪುರದ 5 ಸಹೋದರರಲ್ಲಿ ಒಬ್ಬ. ಜ್ಞಾನ, ಬುದ್ಧಿ ಮತ್ತು ಶಾಸ್ತ್ರಕಲೆಯಲ್ಲಿನ ನಿಪುಣತೆಯಲ್ಲಿ ನನ್ನ ಸಮಾನ ಯಾರೂ ಇಲ್ಲ. ಯುದ್ಧ ಭೂಮಿಯಲ್ಲಿ ನನ್ನ ದಕ್ಷತೆ ಮತ್ತು ತಂತ್ರಶಸ್ತ್ರಗಳಿಗೆ ಭಯವನ್ನು ನೀಡುತ್ತದೆ. ನಾನು ಶಾಂತಿ, ನಿಷ್ಠೆ ಮತ್ತು ಧರ್ಮದ ಸಂಕೇತ. ಸಹೋದರರ ರಕ್ಷಣೆಗೆ ಯಾವಾಗಲೂ ಸಿದ್ಧ. ಯುದ್ಧವೇ ಆಗಲಿ, ತಂತ್ರವೇ ಆಗಲಿ, ಗೆಲುವು ಮತ್ತು ನ್ಯಾಯ ನನ್ನ ಕೈ. ನಾನು ಸಹದೇವನು, ಜ್ಞಾನ, ಶಾಂತಿ ಮತ್ತು ಧೈರ್ಯದ ಸಂಕೇತ. ದ್ರುಪದನ ಶಾಪ ದ್ರೌಪದಿಯ ಜನನದ ವೇಳೆ. ದ್ರುಪದ ಮಹಾರಾಜನು ಯಜ್ಞದ ಅಗ್ನಿಯಿಂದ ಜನಿಸಿದ ಮಗಳನ್ನು ನೋಡಿದಾಗ ಅವನ ಹೃದಯದಲ್ಲಿ ಆಕ್ರೋಶವೂ ವಿಷಾದವೂ ಒಂದಾಗಿದ್ದವು. ಅವನು ಹೇಳಿದನು, ಇವಳು ಸುಂದರಳಾದರೂ ಇವಳ ಜೀವನ ಸುಖಮಯವಾಗಿರುವುದಿಲ್ಲ. ಇವಳ ಕಾರಣದಿಂದ ರಾಜರುಗಳ ಮಧ್ಯೆ ಯುದ್ಧ ಜ್ವಾಲೆ ಎದ್ದೇಳುತ್ತದೆ. ಇವಳು ಅನೇಕ ನೋವುಗಳು ಅನುಭವಿಸುವಳು, ಆದರೆ ಅವಳಿಂದಲೇ ಧರ್ಮಕ್ಕೆ ಜಯ ಸಿಗುತ್ತದೆ.
ಪ್ರತಿಯೊಬ್ಬರ ಪತ್ನಿಯಾಗಿ ಆಕೆ ವಿವಿಧ ದೈವಿ ಶಕ್ತಿಗಳ ರೂಪದಲ್ಲಿ ಅವತರಿಸಿದಳು. ಯುಧಿಷ್ಠಿರನ ಪತ್ನಿಯಾಗಿ ಶ್ಯಾಮಲಾದೇವಿ, ಭೀಮನ ಪತ್ನಿಯಾಗಿ ಭಾರತೀ ದೇವಿ, ಅರ್ಜುನನ ಪತ್ನಿಯಾಗಿ ಶಚಿದೇವಿ, ನಕುಲನ ಪತ್ನಿಯಾಗಿ ಕರೇಣುಮತಿ, ಸಹದೇವನ ಪತ್ನಿಯಾಗಿ ವಿಜಯ. ಒಟ್ಟಾಗಿ ದ್ರೌಪದಿ ಈ 5 ರೂಪಗಳಲ್ಲಿ ಧರ್ಮ, ಶಕ್ತಿ, ಸೌಂದರ್ಯ, ನಿಷ್ಠೆ ಮತ್ತು ಜ್ಞಾನದ ಸಂಪೂರ್ಣ ಪ್ರತಿರೂಪಳಾಗಿದ್ದಾಳೆ. ನನ್ನ ಹೆಸರು ದ್ರೌಪದಿ, ಪಾಂಚಾಲದ ರಾಜಕುಮಾರಿ. ಸೌಂದರ್ಯ ಮತ್ತು ಶೌರ್ಯ ನಮ್ಮ ಸ್ವಭಾವದಲ್ಲಿ ಸೇರುತ್ತವೆ. ಧರ್ಮ ಮತ್ತು ನ್ಯಾಯ ನನ್ನ ಜೀವನದ ಮಾರ್ಗ. ನಾನು ಶಕ್ತಿಶಾಲಿ ಮಹಿಳೆ. ನನ್ನ ಶಬ್ದವೇ ಶತ್ರುಗಳಿಗೂ ಪಾಠ. ಸಹೋದರರ ರಕ್ಷಣೆಗೆ ನಾನು ಯಾವಾಗಲೂ ಸಿದ್ಧ. ನಾನು ಬುದ್ಧಿವಂತೆ, ಶಾಂತಿಪ್ರಿಯೆ ಮತ್ತು ಧೈರ್ಯದ ಸಂಕೇತ. ಮರ್ಯಾದೆ ಮತ್ತು ಗೌರವ ನನಗೆ ಅತ್ಯಂತ ಮುಖ್ಯ. ಯುದ್ಧಕ್ಕೆ ಸಿದ್ಧನಾಗಿದ್ದರು. ನೀತಿ ಮತ್ತು ಧರ್ಮದಲ್ಲಿ ಅಚಲ. ನನ್ನ ಹೃದಯದಲ್ಲಿ ಸಹೋದರರಿಗೂ ಪ್ರಜೆಗಳಿಗೂ ಪ್ರೀತಿ ಅಜೇಯ. ನಾನು ದ್ರೌಪದಿ, ಸೌಂದರ್ಯ, ಧೈರ್ಯ ಮತ್ತು ಶಕ್ತಿಯ ಸಂಕೇತ. ನನ್ನ ಹೆಸರು ಕೃಷ್ಣ, ಕೃಷ್ಣಕುಲದ ಕಮಲ ಕವಚಧರ. ನಾನು ನಗುವಿನಿಂದ ತುಂಬಿದ ಚಾತುರ್ಯ ಮತ್ತು ಶಕ್ತಿಯ ಮಾದರಿ. ಗೋಪಿಗಳ ಹೃದಯಗಳನ್ನು ಸೆರೆ ಹಿಡಿಯುವುದು ನನ್ನ ಆಟ. ಪ್ರೀತಿಯ ನಮನ ನನ್ನ ಶಕ್ತಿ. ನೋಡುವೆಲ್ಲರ ನಯನಗಳು ನನ್ನ ನಗುವಿಗೆ ಮೋಹವಾಗುವುದು. ನಗುವಿನಿಂದ ನಾನು ಮನಸ್ಸುಗಳನ್ನು ಗೆಲ್ಲುತ್ತೇನೆ. ಭಗವದ್ಗೀತೆಯಲ್ಲಿ ಅರ್ಜುನನ ಗುರು, ನಾನು ಮೋಕ್ಷದ ದಾರಿ, ಧರ್ಮದ ಸಂಕೇತ, ಪ್ರೀತಿ ಮತ್ತು ಚಾತುರ್ಯದ ಸಂಕಲನ. ನಾನು ಕೃಷ್ಣನು, ಹೃದಯಗಳ ಮೋಹಕ, ನಗುವಿನ ಮಾಯಾಜಾಲಗಾರ.
ಬಹಳಷ್ಟು ಎಲ್ಲವನ್ನೂ ಕಳೆದುಕೊಂಡಿದ್ದರೂ ನಾವು ಆಟವನ್ನು ಮುಂದುವರಿಸಬೇಕಾಗಿದೆ. ಏಕೆಂದರೆ ನನ್ನ ಬಳಿ ಇನ್ನು ಕೊಡುವುದಕ್ಕೆ ಅಂತಿಮ ಮಹತ್ವದ ವಸ್ತು ಇದೆ. ನನ್ನ ಮಗುವೆ, ನಿನ್ನ ಮಾತೇನು? ನಾನು ಆಟವನ್ನು ಮುಂದುವರಿಸಬೇಕು ಎಂದು ನೀನು ಭಾವಿಸುತ್ತೀಯ. ಅವರಿಗೆ ಅವರು ಕಳೆದುಕೊಂಡ ಎಲ್ಲವನ್ನೂ ಮತ್ತೆ ಪಡೆಯಲು ಇನ್ನೊಂದು ಅವಕಾಶ ನೀಡಬೇಕೆಂದು. ಮಾಮ, ಇನ್ನೇನು ಆಟ ಆಡೋಣ. ಅವರ ಉಸಿರು ಕೂಡ ಈಗ ನಮ್ಮದು. ಅಯ್ಯೋ, ಏನ್ ಹೇಳ್ತಾ ಇದೆಯಾ? ಇದನ್ನು ಯಾರು ಹೇಳೋದು? ಇಲ್ಲಪ್ಪ, ಇಲ್ಲ, ಖಂಡಿತ ಇಲ್ಲ. ನೀನೇ ಕೇಳು. ಆಟವನ್ನು ಆಡಿರೋದು ನೀವು ತಾನೇ? ಹಾಗಿದ್ದಲ್ಲಿ ನೀವು ಹೇಳಬೇಕು. ಈಗ ನೀವು ಕಳೆದುಕೊಂಡಿಲ್ಲವೆಂದರೆ ಒಂದೇ ಅತ್ಯಮೂಲ್ಯವಾದ ಒಂದು ವಸ್ತು. 5 ಪಾಂಡವರಿಗೂ ಒಂದೇ ಹೆಂಡತಿ ದ್ರೌಪದಿ. ಮಾತು ನನ್ನದಲ್ಲ, ಈ ದುರ್ಯೋಧನದ್ದು ಹಾಗೂ ಆ ದುಶ್ಯಾಸನದ್ದು. ನಾನು ಈಗಿರುವುದನ್ನು ಹೊಂದಿ ರಾಜ್ಯ, ಸಂತತಿ ಎಲ್ಲವನ್ನೂ ಹಾಕಿದ್ದೇನೆ. ಆದರೆ ದ್ರೌಪದಿಯನ್ನು ಅದು ಸಾಧ್ಯವಿಲ್ಲ. ನಾನು ಧರ್ಮಕ್ಕೆ ಬದ್ಧನು. ಅಮ್ಮ, ನೀವು ಏನು ಮಾಡುತ್ತಿದ್ದೀರಿ? ನಾವೆಲ್ಲ ನಿಮ್ಮನ್ನು ನಂಬಿದ್ದೇವೆ. ಆದರೆ ದ್ರೌಪದಿಯನ್ನು ಹಬ್ಬಲು ನೀವು ಇಚ್ಛಿಸುತ್ತಿದ್ದೀರಾ? ನಾನು ದ್ರೌಪದಿಯನ್ನು ನನ್ನ ಕೈಗಳಿಂದ ರಕ್ಷಿಸುವುದಿಲ್ಲವೆಂದರೆ ಈ ಮಹಾಭಾರತದ ಇತಿಹಾಸದಲ್ಲಿ ಕಪ್ಪು ಒತ್ತಡ ನಿಮ್ಮ ಹೆಸರಿನ ಮೇಲೆ ಬರಲಿದೆ. ಅಣ್ಣ, ನೀವು ಈ ಆಟದಲ್ಲಿ ಎಲ್ಲವನ್ನೂ ಹಾಕುತ್ತಿದ್ದೀರಾ. ಆದರೆ ದ್ರೌಪದಿಯನ್ನು, ಅವಳಿಗಾಗಿ ತಾನು ಮಾಡಬೇಕಾದ ನ್ಯಾಯವೇನು? ನೀವು ಧರ್ಮಕ್ಕಾಗಿ ಒಬ್ಬನಾಗಿ ನಿಂತರೂ ನಾನು ಅವಳನ್ನು ರಕ್ಷಿಸಲು ಎಲ್ಲ ಶಕ್ತಿಯನ್ನು ಬಳಸುತ್ತೇನೆ. ಅಮ್ಮ, ನಿನ್ನ ನಿರ್ಧಾರವು ನಮಗೆ ತುಂಬಾ ನೋವು ತಂದಿದೆ. ನೀವು ನಮ್ಮ ಎಲ್ಲ ಸಂಪತ್ತು ಹಂಚಿಕೊಳ್ಳುತ್ತಿದ್ದು
ದ್ರೌಪದಿಯನ್ನು ನಾನು ನಿಮ್ಮ ಸಹೋದರನಾಗಿ ನಿಂತಿದ್ದೇನೆ. ಅವಳನ್ನು ಯಾರಿಗೂ ಹಾನಿಯಾಗದಂತೆ ನೋಡಿಕೊಳ್ಳುತ್ತೇನೆ. ಅಣ್ಣ, ಈ ಆಟ ನಮ್ಮೆಲ್ಲರ ಭವಿಷ್ಯವನ್ನು ತಪ್ಪುತ್ತಿದೆ. ನೀವು ಎಲ್ಲವನ್ನೂ ಸಾಧಿಸುತ್ತಿದ್ದೀರಾ, ಆದರೆ ದ್ರೌಪದಿಯನ್ನು ನಾನು ನಿಮ್ಮ ಸಹೋದರನಾಗಿ ನಿಂತು ಅವಳನ್ನು ಶತ್ರುಗಳ ಕೈಯಿಂದ ರಕ್ಷಿಸುವುದು. ದುಶ್ಯಾಸನ ಈಗಲೇ ದ್ರೌಪದಿಯನ್ನು ಹಸ್ತಿನಾಪುರದ ಸಭಾಂಗಣಕ್ಕೆ ಎಳೆದುಕೊಂಡು ಬಾ. ಅವಳನ್ನು ನೋವಿನೊಂದಿಗೆ ನರಳಿಸಿ ಎಲ್ಲ ಪಾಂಡವರ ಮುಂದೆ ಅವಳ ಗೌರವವನ್ನು ಹೀನ ಮಾಡಿ. ನಿನ್ನ ಬಲ ನನ್ನ ಆಜ್ಞೆ. ಈ ಆಟದಲ್ಲಿ ಅವಳನ್ನು ಕುಗ್ಗಿಸಬೇಕು. ಅಯ್ಯೋ, ಧರ್ಮ ಮತ್ತು ಗೌರವ ಎಲ್ಲೆಲ್ಲಿರುವುದು? ದುಶ್ಯಾಸನ, ಅವಳನ್ನು ಹಿಂಸೆಗೆ ಒಳಪಡಿಸಬೇಡ. ನನ್ನ ಹೃದಯ ಕಡಿಯುತ್ತಿದೆ. ಪಾಂಡವರ ಗೌರವ, ದ್ರೌಪದಿಯ ಸ್ವಾಭಿಮಾನ ಎಲ್ಲವೂ ಈಗ ಅಪಾಯದಲ್ಲಿದೆ. ನಾನು ಇದನ್ನು ನಿಂತು ನೋಡುವುದು ನನಗೆ ತುಂಬ ನೋವು ತಂದಿದೆ. ದಯವಿಟ್ಟು ನಿಂತು ಹಿಂಸೆಯನ್ನು ನಿಲ್ಲಿಸು. ನಿಲ್ಲಿಸಿರಿ. ಧರ್ಮವನ್ನೇ ಬಲಹೀನಗೊಳಿಸುವ ಈ ಹಿಂಸೆಯನ್ನು ನಿಲ್ಲಿಸಿರಿ. ದುಶ್ಯಾಸನ, ನೀವು ಶ್ರದ್ಧೆಯೇ ಇಲ್ಲದೆ ಹಿಂಸೆಯನ್ನು ಮಾಡುತ್ತಿದ್ದೀರಿ. ಪಾಂಡವರ ಗೌರವ, ದ್ರೌಪದಿಯ ಸ್ವಾಭಿಮಾನ ಎಲ್ಲರ ಮುಂದೆ ಉಳಿಯಬೇಕು. ನೀವು ತಪ್ಪು ಮಾಡುತ್ತಿದ್ದೀರಿ. ಇದನ್ನು ನಿಲ್ಲಿಸಿರಿ.
ಶಕುನಿ, ನಿನ್ನ ಕುತಂತ್ರಗಳು ಹಸ್ತಿನಾಪುರದ ಸಿಂಹಾಸನಕ್ಕೆ ಭೀಕರ ಅಪಾಯ ತಂದಿವೆ. ನಿನ್ನ ಮೂರ್ಖತೆಯ ಆಟಗಳಿಂದ ಪಾಂಡವರು ನಾಶದ ಗಡಿಯಲ್ಲಿರುವಂತೆ ಹೋರಾಡಬೇಕಾಯಿತು. ನಿನ್ನ ದೋಷ, ನಿನ್ನ ತಂತ್ರಗಳು ದ್ರೌಪದಿಯನ್ನು ಹೀನ ಮಾರ್ಗಕ್ಕೆ ತಳ್ಳಿವೆ. ನಿನ್ನ ಕೈಗಳಿಂದ ನನ್ನ ಗೃಹಮಾನದ ಗೌರವ, ನನ್ನ ಪ್ರೀತಿಯ ಹೃದಯ ಎಲ್ಲವನ್ನು ನಾಶ ಮಾಡಲು ಯತ್ನಿಸಲಾಗಿದೆ. ನೀನು ನಗುವಿನ ಹಿಂದೆ ಸರಿಯ ಕಪಟವನ್ನು ಅಡಗಿಸಿದ್ದೀಯೇ. ಇದೇ ಕ್ಷಣ ನಾನು ನಿನ್ನ ವಿರುದ್ಧ ನಿಲ್ಲುತ್ತೇನೆ ಮತ್ತು ನಿನ್ನ ದುಷ್ಟತೆಯ ಸತ್ಯವನ್ನು ಎಲ್ಲರ ಮುಂದೆ ಬಹಿರಂಗ ಮಾಡುತ್ತೇನೆ. ಯುಧಿಷ್ಠಿರ, ನೀನು ಧರ್ಮರಾಜನಾಗಿ ಕರೆದುಕೊಂಡರೂ ನಿನ್ನ ನ್ಯಾಯ ಮತ್ತು ಧರ್ಮವೇ ಎಲ್ಲವನ್ನು ತಪ್ಪಿಸಿದ್ದವು. ನಿನ್ನ ಶಬ್ದದಿಂದ ಪಾಂಡವರು ವಶವಾಗಿದ್ದರು ಮತ್ತು ನನ್ನ ಗೌರವ ಹೀನಾಯವಾಗಿ ಹಾಕಲ್ಪಟ್ಟಿದೆ. ನೀನು ಕೇವಲ ನಿರೀಕ್ಷಿಸಿದವನೇ. ನನ್ನ ಕಷ್ಟಗಳಲ್ಲಿ ನಿಷ್ಠರನಾಗಿ ನಿಂತಂತೆಯೇ. ನಿನ್ನ ನಿರ್ಣಯ, ನಿರ್ಲಕ್ಷ್ಯ ದ್ರೌಪದಿಗೆ ನೋವು ತಂದಿದೆ. ನೀನು ನ್ಯಾಯದ ರಕ್ಷಣೆಗೆ ಯಾವ ಹಾದಿಯನ್ನು ತೋರಲಿಲ್ಲ. ಹೀಗಾಗಿ ನಾನು ನಿನ್ನ ವಿರುದ್ಧ ನಿಲ್ಲುತ್ತೇನೆ. ದುರ್ಯೋಧನ, ನೀನು ಕುತಂತ್ರಗಳಿಂದ ನನ್ನ ಗೌರವವನ್ನು ಹೀನ ಮಾಡುತ್ತಿದ್ದೀಯ. ನಿನ್ನ ಆಜ್ಞೆಯಿಂದ ನನ್ನ ಹೃದಯ, ನನ್ನ ಸ್ವಾಭಿಮಾನ ಎಲ್ಲವೂ ಅಪಾಯದಲ್ಲಿದೆ. ನೀನು ಧರ್ಮವಿಲ್ಲದ ಕ್ರೂರತೆಯನ್ನು ಮಾಡುತ್ತಿದ್ದೀಯ. ನನ್ನ ಗೌರವವನ್ನು ಹಿಂಸಿಸುತ್ತೀಯ. ನಿನ್ನ ಕಾಮ, ಕುತಂತ್ರ ಮತ್ತು ಹಿಂಸೆಯ ಶಕ್ತಿ ಎಲ್ಲವೂ ನನ್ನ ಈ ದ್ರೌಪದಿಯ ಹೀನ ಮಾರ್ಗಕ್ಕೆ ತಳ್ಳಿದೆ. ನಾನು ನಿನ್ನ ಎದುರಿನಲ್ಲಿ ನಿಂತಿದ್ದೇನೆ. ನೀನು ನಿಜವಾಗಿಯೂ ತಿಳಿಯಬೇಕು, ನಾನು ನನ್ನ ಗೌರವಕ್ಕಾಗಿ ಹೋರಾಡುತ್ತೇನೆ. ಭೀಮ, ನಿನ್ನ ಶಕ್ತಿ, ಧೈರ್ಯ ಎಲ್ಲರೂ ತಿಳಿದಿದ್ದಾರೆ. ಆದರೆ ನಿನ್ನ ಬಲದಿಂದ ನನಗೆ ರಕ್ಷಣೆ ನೀಡಬೇಕಾಗಿದ್ದಾಗ ನೀನು ಏಕೆ ಮೌನವಾಗಿದ್ದೀಯ? ನಾನು ನಿನ್ನ ಹೆಂಡತಿ. ನನ್ನ ಗೌರವ, ನನ್ನ ಸ್ವಾಭಿಮಾನ ಎಲ್ಲವೂ ಈಗ ಅಪಾಯದಲ್ಲಿದೆ. ನೀನು ನನ್ನ ಹೃದಯವನ್ನು ನೋವು ಪಡುವುದನ್ನು ತಪ್ಪಿಸಬೇಕು. ಆದರೆ ನೀನು ನಿಂತಿಲ್ಲ. ನಾನು ನಿನ್ನನ್ನು ಕೇಳುತ್ತಿದ್ದೇನೆ. ನೀನು ನನ್ನನ್ನು ರಕ್ಷಿಸು. ಏನು ಮಾಡುತ್ತಿದ್ದೀಯ ಭೀಮ? ದುಶ್ಯಾಸನ, ನೀನು ನನ್ನ ಗೌರವವನ್ನು ಹೀನ ಮಾಡುವುದಕ್ಕೆ ಏನು ಹಕ್ಕು ಪಡೆದಿದ್ದೀಯಾ? ನಿನ್ನ ಕೈಗಳಿಂದ ನನ್ನ ಸ್ವಾಭಿಮಾನ, ನನ್ನ ಗೌರವ ಎಲ್ಲವೂ ಅಪಾಯದಲ್ಲಿದೆ. ನೀನು ನನ್ನ ಮೇಲೆ ಹಿಂಸೆಯನ್ನು ಮಾಡಲು ಧೈರ್ಯ ತೋರಿಸುತ್ತಿದ್ದೀಯಾ? ಆದರೆ ನಿನ್ನ ಕ್ರೂರತೆಯನ್ನು ನಿಲ್ಲಿಸಬೇಕು. ಅರ್ಜುನ, ನನ್ನ ರಕ್ಷಣೆಗೆ ನಿಂತು ನಾನು ನಂಬಿದ್ದೇನೆ. ನೀನು ಶಕ್ತಿಶಾಲಿ ಯೋಧ, ಧೈರ್ಯವಂತ. ಆದರೆ ನನ್ನ ಗೌರವವನ್ನು ಕಾಪಾಡಲು ನೀನು ಏನು ಮಾಡುತ್ತಿದ್ದೀಯ? ನಿನ್ನ ಬಲದಿಂದ ನನಗೆ ರಕ್ಷಣೆ ನೀಡಬಹುದಾಗಿದ್ದಾಗ ನೀನು ಮೌನವಾಗಿದ್ದೀಯ. ನಾನು ನಿನ್ನನ್ನೂ ನಂಬಿದ್ದೇನೆ. ಆದರೆ ನಿನ್ನ ಕ್ರಮದಿಂದ ನನ್ನ ಗೌರವ ಅಪಾಯದಲ್ಲಿದೆ. ಭೀಷ್ಮ, ನಿಮ್ಮ ಶ್ರದ್ಧೆ, ನಿಮ್ಮ ಧರ್ಮವಂತಿಕೆ ಎಲ್ಲರೂ ಮೆಚ್ಚಿದ್ದಾರೆ. ಆದರೆ ನನ್ನನ್ನು ಹೀನ ಮಾಡಲಾಗುತ್ತಿದ್ದಾಗ ನೀವು ಏಕೆ ಮೌನವಾಗಿದ್ದೀರೋ? ನೀವು ನಿಮ್ಮ ಶಕ್ತಿ, ನಿಮ್ಮ ಅಧಿಕಾರವನ್ನು ಬಳಸಿಕೊಂಡು ನನ್ನ ಗೌರವವನ್ನು ರಕ್ಷಿಸಬೇಕಾಗಿದ್ದಾಗ ನೀವು ಏನು ಮಾಡಿದ್ದೀರೋ? ನಾನು ನಿಂತು ಕೇಳುತ್ತಿದ್ದೇನೆ. ನನ್ನ ಗೌರವವನ್ನು ಕಾಪಾಡಲು ನೀವು ಏನು ಮಾಡಿದ್ದೀರೋ?
ನಾನು ನಿನ್ನ ಶಕ್ತಿ, ಧೈರ್ಯ ಮತ್ತು ಶಿಸ್ತಿನ ಮೇಲೆ ನಂಬಿದ್ದೆ. ಆದರೆ ನನ್ನ ಗೌರವ ಕಳೆಯಲಾಗುತ್ತಿದ್ದಾಗ ನೀನು ಏನು ಮಾಡಿದ್ದೀಯೋ? ನಿನ್ನ ಕೈಯಲ್ಲಿ ಶಕ್ತಿ ಇದ್ದಾಗ ನನ್ನನ್ನು ರಕ್ಷಿಸುವುದು ನಿನ್ನ ಕರ್ತವ್ಯವಾಗಿತ್ತು. ನಾನು ನಿಂತು ಕೇಳುತ್ತಿದ್ದೇನೆ, ನನ್ನ ಗೌರವವನ್ನು ಕಾಪಾಡಲು ನೀನು ಏನು ಮಾಡಿದ್ದೀಯೋ? ದ್ರೋಣಾಚಾರ್ಯರೇ, ನಿಮ್ಮ ಶಕ್ತಿ ಮತ್ತು ಬುದ್ಧಿ ಎಲ್ಲರೂ ಮೆಚ್ಚಿದ್ದಾರೆ. ಆದರೆ ನನ್ನ ಗೌರವ ಹೀನವಾಗುತ್ತಿದ್ದಾಗ ನೀವು ಏಕೆ ಮೌನವಾಗಿದ್ದೀರೋ? ನೀವು ಧರ್ಮದ ಗುರು, ಯೋಧರ ಶಿಕ್ಷಕ, ನನ್ನ ರಕ್ಷಣೆಗೆ ಏನು ಮಾಡಿದ್ದೀರೋ? ನಾನು ನಿಂತು ಕೇಳುತ್ತಿದ್ದೇನೆ, ನನ್ನ ಗೌರವವನ್ನು ಕಾಪಾಡಲು ನೀವು ಏನು ಮಾಡುತ್ತಿದ್ದೀರೋ? ಸಹನಿವ, ನಾನು ನಿನ್ನ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಮೆಚ್ಚಿದೆ. ಆದರೆ ನನ್ನ ಗೌರವ ಅಪಾಯದಲ್ಲಿದ್ದಾಗ ನೀನು ಏನು ಮಾಡುತ್ತಿದ್ದೆ? ನಿನ್ನ ಕೈಯಲ್ಲಿ ಶಕ್ತಿ ಇದ್ದಾಗ ನನ್ನನ್ನು ರಕ್ಷಿಸುವುದು ನಿನ್ನ ಕರ್ತವ್ಯವಾಗಿತ್ತು. ನಾನು ನಿಂತು ಕೇಳುತ್ತಿದ್ದೇನೆ, ನನ್ನ ಗೌರವವನ್ನು ಕಾಪಾಡಲು ನೀನು ಏನು ಮಾಡುತ್ತಿದ್ದಿ?
ದ್ರೌಪದಿ, ನನ್ನ ಶಕ್ತಿಯಲ್ಲಿಯೇ ನಿನ್ನ ರಕ್ಷಣೆಯ ಭರವಸೆ ಇದೆ. ನೀನು ಕೇವಲ ನನ್ನ ಹೆಸರನ್ನು ಕೂಗಿದರೆ ನಾನು ನಿನ್ನ ದುಃಖವನ್ನು ಮಿಂಚಿನಂತೆ ದೂರ ಮಾಡುತ್ತೇನೆ. ನಿನ್ನ ತುತ್ತು ಹರಡುವ ನೋವು, ನಿನ್ನ ಗೌರವಕ್ಕೆ ಬಂದ ಅಪಾಯ ಎಲ್ಲ ನನ್ನ ಕಣ್ಣಿಗೆ ಸ್ಪಷ್ಟವಾಗಿದೆ. ಮಾತ್ರ ಒಂದು ಕಂಠಸ್ಪಂದನ, ಒಂದು ಸಿಟ್ಟಿನ ಕೂಗು ಮತ್ತು ನಾನು ನಿನ್ನ ನೆರವಿಗೆ ಬರುವೆನು. ನಿನ್ನ ಪಾಪ, ನೋವು ಎಲ್ಲವನ್ನೂ ತೊಳೆದು ಹಾಕಲು ನಾನು ಇಲ್ಲೇ ನಿಂತಿದ್ದೇನೆ. ದಯವಿಟ್ಟು ನನ್ನ ಹೆಸರನ್ನು ಇಟ್ಟರು. ನಿನ್ನ ನೋವು ನನ್ನ ಹೃದಯಕ್ಕೆ ಸ್ಪರ್ಶಿಸಿದೆ. ನನ್ನ ಶಕ್ತಿ ನಿನ್ನ ರಕ್ಷಣೆಗೆ ಸಿದ್ಧವಾಗಿದೆ. ನಾನೀಗ ಏನು ಮಾಡಲಿ? ನನ್ನ ಗೌರವ, ನನ್ನ ಹೃದಯ ಎಲ್ಲವೂ ಅಪಾಯದಲ್ಲಿದೆ. ಇಲ್ಲಿ ಯಾರಿದ್ದಾರೆ ನನ್ನನ್ನು ರಕ್ಷಿಸಲು? ನಾನು
ಪಾಂಡವರೊಡನೆ ಇದ್ದೇನೆ. ಆದರೆ ಎಲ್ಲರೂ ನಿಶ್ಚಲವಾಗಿ ನೋಡುತ್ತಿದ್ದಾರೆ. ನಾನು ಶಕ್ತಿಹೀನ. ನಾನು ಏನು ಮಾಡಬಹುದು? ದೃಷ್ಟಿಯು ಎಲ್ಲರಲ್ಲಿಯೂ ನನಗೆ ತಿರಸ್ಕಾರವಾಗಿ ತೋರುತ್ತಿದೆ. ನನಗೆ ರಕ್ಷಕನ ಅಗತ್ಯವಿದೆ, ಯಾರೂ ಇಲ್ಲವೇ? ನಾನು ಆತನನ್ನು ನೋಡುವೆನು. ನನ್ನ ಭರವಸೆ, ನನ್ನ ಶಕ್ತಿ ಕೃಷ್ಣನು. ಕೃಷ್ಣ, ನನ್ನ ಕರೆ ಕೇಳು ಕೃಷ್ಣ, ನನಗಾಗಿ ಬಾ ಕೃಷ್ಣ. ನೀನು ಬಂದರೆ ನನ್ನನ್ನು ದೂರವಾಗುತ್ತದೆ, ನನ್ನ ಗೌರವ ಪತ್ತೆಯಾಗುತ್ತದೆ. ದ್ರೌಪದಿ, ಇದು ಕಲಿಯುಗ. ನಿನ್ನನ್ನು ಕುಗ್ಗಿಸುತ್ತಿರುವ ದುಷ್ಟರೆಲ್ಲರೂ ನಿನ್ನ ಕುಟುಂಬದ ಒತ್ತಡ, ಮಕ್ಕಳ ಒತ್ತಡ, ಕೆಲಸದ ಒತ್ತಡ, ನಿನ್ನ ಆಸೆ ಮತ್ತು ಸ್ವಯಂ ಸಮಯದ ಆಕಾಂಕ್ಷೆ, ಮತ್ತೆ ಸಮಾಜ ಪಾಂಡವರಂತೆ ನಿನ್ನನ್ನು ನೋಡುತ್ತಾ ಏನೂ ಮಾಡದೆ ಕುಳಿತಿದೆ. ನೀನು ಸಂಕಟದಲ್ಲಿದ್ದಾಗ ನಿನ್ನನ್ನು ಬಲಹೀನಗೊಳಿಸುತ್ತಿರುವುದು ನಿಜವಾದ ಶತ್ರುಗಳು ಅಲ್ಲ, ಆದರೆ ಈ ಕಲಿಯುಗದ ಪರಿಸ್ಥಿತಿಗಳು. ನೀನು ನನ್ನನ್ನು ಕರೆದಾಗ ನಾನು ಹೊರಗಿನಿಂದ ಬಂದೆ, ಆದರೆ ಈಗ ನಾನು ನಿನ್ನೊಳಗೆ ನಿನ್ನ ಆತ್ಮಸ್ವರದ ರೂಪದಲ್ಲಿ ನೆಲೆಸಿದ್ದೇನೆ. ನಿನ್ನೊಡನೆ ಸದಾ ಮಾತನಾಡುತ್ತೇನೆ. ನಿನ್ನ ಮನದೊಳಗೆ ನಾನಿದ್ದೇನೆ. ಇಲ್ಲಿ ಎಲ್ಲರಿಗೂ ಕೇಳುತ್ತೇನೆ. ನೀವು ಸಹ ನನ್ನನ್ನು ನಿಮ್ಮ ಆತ್ಮಸ್ವರವಾಗಿ ಅನುಭವಿಸುತ್ತೀರಾ? ನಾನು ಕೃಷ್ಣನಾಗಿರಬಹುದು, ಶಿವನಾಗಿರಬಹುದು, ದೇವಿಯಾಗಿರಬಹುದು, ಅಲ್ಲಾಹನಾಗಿರಬಹುದು ಅಥವಾ ಯೇಸುವಾಗಿರಬಹುದು. ನಾನು ಮಾತನಾಡುವಾಗ ನೀವು ಕೇಳುತ್ತೀರಾ? ನೆನಪಿರಲಿ, ನಾನು ಸದಾ ನಿಮ್ಮೊಳಗೆ ಇದ್ದೇನೆ, ನಿಮ್ಮ ರಕ್ಷಕನಾಗಿ, ನಿಮ್ಮ ಶಾಶ್ವತ ಸ್ನೇಹಿತನಾಗಿ. Big round of applause.